ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. EduTube ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಉತ್ತಮವಾದ ನೋಟ್ಸನ್ನು ತಯಾರು ಮಾಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಹಲವಾರು ಅಂಶಗಳನ್ನು ಹೇಳಲಿದ್ದೇವೆ. ಸ್ನೇಹಿತರೆ, ನೀವು ಇದುವರೆಗೂ ನಮ್ಮ EduTube ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಒಂದು ಸಣ್ಣ ಕಥೆಯ ಮೂಲಕ ಆರಂಭಿಸೋಣ. ಪ್ರಿಯ ಮಿತ್ರರೇ, ಒಂದು ಸಾರಿ ದೇವರ ಗುಡಿಯಲ್ಲಿರ್ತಕ್ಕಂಥ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರ ಮೂರ್ತಿಯ ಸ್ವರೂಪವನ್ನು ಪಡೆದಿರ್ತಕ್ಕಂಥ ಕಲ್ಲಿಗೂ ಹಾಗೂ ಅದೇ ಗರ್ಭಗುಡಿಯ ಮುಂದೆ ಚಪ್ಪಡೆ ಕಲ್ಲಾಗಿ ಬಿದ್ದಿರತಕ್ಕಂಥ ಒಂದು ಕಲ್ಲಿಗೂ ಸಂಭಾಷಣೆ ನಡೆದಿರುತ್ತೆ. ಸಂಭಾಷಣೆ ಏನು ಅಂತಂದರೆ, ಚಪ್ಪಡಿ ಕಲ್ಲಾಗಿ ಬಿದ್ದಿರತಕ್ಕಂಥ ಕಲ್ಲು ಗರ್ಭಗುಡಿಯಲ್ಲಿ ದೇವರ ಸ್ವರೂಪವನ್ನು ಪಡೆದಿರ್ತಕ್ಕಂಥ ದೇವರ ಮೂರ್ತಿಯ ಸ್ವರೂಪವನ್ನು ಪಡೆದಿರ್ತಕ್ಕಂಥ ಕಲ್ಲಿಗೆ ಕೇಳ್ತಂತೆ, ಗೆಳೆಯ, ನಾನೂ ಕಲ್ಲೆ ನೀನೂ ಕಲ್ಲೆ, ಆದರೆ ಜನ ನನ್ನನ್ನು ಕಾಲಿನಿಂದ ತುಳ್ಕೊಂಡು ಬಂದು ನಿನಗೆ ಅಭಿಷೇಕವನ್ನು ಮಾಡ್ತಾರೆ, ಆದರೆ ನನ್ನನ್ನು ಜನ ನಿರ್ದಾಕ್ಷಿಣ್ಯವಾಗಿ ತುಳಿದು ಬರ್ತಾರಲ್ಲ ಗೆಳೆಯ, ಇದು ಯಾವ ನ್ಯಾಯ ಅಂತ ಕೇಳ್ತಂತೆ. ಆವಾಗ ದೇವರ ಗರ್ಭಗುಡಿಯಲ್ಲಿರ್ತಕ್ಕಂತಹ ದೇವರ ಸ್ವರೂಪವನ್ನು ಪಡೆದುಕೊಂಡಿರ್ತಕ್ಕಂಥ ಶಿಲೆ ಆ ಕಲ್ಲಿಗೆ, ಚಪ್ಪಡಿ ಕಲ್ಲಿಗೆ ಹೇಳ್ತಂತೆ, ಗೆಳೆಯ, ವ್ಯತ್ಯಾಸ ಇಷ್ಟೆ. ಜನ ನಿನ್ನನ್ನು ಕಾಲಿನಿಂದ ತುಳಿದು ಬರ್ತಾರೆ, ನಿನ್ನನ್ನು ತುಳಿದು ಬಂದು ನನಗೆ ಅಭಿಷೇಕ ಮಾಡ್ತಾರೆ ಅಂತಂದರೆ ಅದಕ್ಕೆ ವ್ಯತ್ಯಾಸ ಇಷ್ಟೆ. ನೆನಪು ಮಾಡ್ಕೋ, ಒಂದು ದಿನ ಶಿಲ್ಪಿಯೊಬ್ಬ ನಮ್ಮಿಬ್ಬರನ್ನು ತಂದು ನಮ್ಮಿಬ್ಬರಿಗೂ ದೇವರ ಸ್ವರೂಪವನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟ. ಮೊದಲು ಆತ ನಿನ್ನನ್ನು ತಗೊಂಡು ತನ್ನ ಉಳಿಯಿಂದ ಒಂದು ಪೆಟ್ಟನ್ನು ನಿನಗೆ ಕೊಟ್ಟ. ಆವಾಗ ನೀನು ನೋವು ತಾಳಲಾರದೆ ಕತ್ತರಿಸಿ ಕೆಳಗೆ ಬಿದ್ದೆ. ನಿನ್ನನ್ನು ಆತ ಪಕ್ಕಕ್ಕೆಸೆದ. ಪಕ್ಕದಲ್ಲಿಯೇ ನಾನಿದ್ದೆ. ನನ್ನನ್ನು ಆತ ತಗೊಂಡು ತನ್ನ ಉಳಿಯಿಂದ ಪೆಟ್ಟನ್ನು ಕೊಟ್ಟ. ನಾನು ಆ ಪೆಟ್ಟುಗಳನ್ನೆಲ್ಲ ತಡ್ಕೊಂಡು ತಾಳ್ಮೆಯಿಂದ ನಿಂತಿದ್ದೆ. ಹೀಗಾಗಿ ದೇವರ ಮೂರ್ತಿಯ ಸ್ವರೂಪವನ್ನು ಕೊಟ್ಟ. ಹೀಗಾಗಿ ನಾನು ದೇವರ ಗುಡಿಯ ಗರ್ಭಗುಡಿಯಲ್ಲಿದ್ದೇನೆ, ನೀನು ನನ್ನ ಮುಂದೆಯೇ ಚಪ್ಪಡಿ ಕಲ್ಲಾಗಿ ಬಿದ್ದಿದ್ದೀಯಾ ಅಂತ ಹೇಳ್ತಂತೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕಾಗಿರೋದಿಷ್ಟೇ, ನಮಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಾವು ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರುವಂತಹ ಗುರಿಯನ್ನು ಸಾಧಿಸುವವರೆಗೆ ನಮ್ಮ ಕೆಲಸವನ್ನು ಯಾವತ್ತೂ ನಿಲ್ಲಿಸಬಾರದು. ಪ್ರಿಯ ಮಿತ್ರರೇ, ಇವತ್ತಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ತುಂಬ ಕಷ್ಟಪಟ್ಟು ಯಾರು ಅಧ್ಯಯನ ಮಾಡ್ತಾರೋ, ಯಾರು ಶ್ರದ್ಧೆಯಿಂದ ಅಧ್ಯಯನ ಮಾಡ್ತಾರೋ, ಅವರು ಖಂಡಿತ ಒಂದಲ್ಲ ಒಂದು ಪರೀಕ್ಷೆಯಲ್ಲಿ ಒಂದಿಲ್ಲ ಒಂದು ದಿನ ಯಶಸ್ಸನ್ನು ಕಾಣ್ತಾರೆ. ಅದಕ್ಕೆ ದೃಢವಾಗಿರ್ತಕ್ಕಂಥ ಅಧ್ಯಯನ ಮಾಡುವಂಥ ಸಂಕಲ್ಪ ನಮ್ಮಲ್ಲಿರಬೇಕು. ಈ ನಿಟ್ಟಿನಲ್ಲಿ EduTube ಕನ್ನಡ ಇವತ್ತೊಂದು ವಿಶೇಷವಾದ ಸಂಚಿಕೆಯನ್ನು ತಮ್ಮ ಮುಂದೆ ತಂದಿದೆ. ಅದೇನು ಅಂತಂದರೆ, ಎಲ್ಲ ಬಗೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಉತ್ತಮವಾದ ನೋಟ್ಸನ್ನು ಮಾಡ್ಕೋಬೇಕು ಅನ್ನುವಂಥ ಅಂಶಗಳನ್ನು ತಮ್ಮ ಮುಂದೆ ಬಿತ್ತರಿಸುತ್ತೆ. ಸ್ನೇಹಿತರೆ, ಇವತ್ತಿನ ಜಗತ್ತು ಸ್ಪರ್ಧಾತ್ಮಕ ಜಗತ್ತು. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಯಾವುದಾದ್ರೂ ಒಂದು ಉತ್ತಮವಾದ ಸರ್ಕಾರಿ ನೌಕರಿಯನ್ನು ಪಡೆಯಬೇಕೆಂದರೆ ಅದಕ್ಕೆ ಸಿದ್ಧತೆ ಅನ್ನುವಂಥದ್ದು ಬಹಳಷ್ಟು ಇರಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಕೇವಲ ನಾವು ಪುಸ್ತಕಗಳನ್ನು ಓದೋದರಿಂದ ಮಾತ್ರ ಜ್ಞಾನವನ್ನು ಸಂಪಾದಿಸಿಕೊಳ್ಳೋದಿಲ್ಲ. ಪುಸ್ತಕವನ್ನು ಓದಿ ಅವುಗಳಿಂದ ಕೆಲವೊಂದು ಮಹತ್ವವಾದ ಅಂಶಗಳನ್ನು ನಮ್ಮದೇ ಶೈಲಿಯಲ್ಲಿ ಬರೆದಿಟ್ಕೊಳ್ಳೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ನಿಶ್ಚಿತವಾದ ಯಶಸ್ಸನ್ನು ಕಾಣಬಹುದು. ಈ ನಿಟ್ಟಿನಲ್ಲಿ EduTube ಕನ್ನಡ ಇವತ್ತು ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ರೀತಿಯಿಂದ ನೋಟ್ಸ್ಗಳನ್ನು ತಯಾರು ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ತಂದಿದೆ. ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ನಿಮಗೆಲ್ಲ ನೆನಪಿರಲಿ, ಪ್ರತಿಯೊಂದು ವಿಷಯಕ್ಕೂ ಪ್ರತ್ಯೇಕವಾದ ನೋಟ್ ಪುಸ್ತಕವನ್ನು ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆ ಅಂದ ಮೇಲೆ ಹಲವಾರು ವಿಷಯಗಳು ಇಲ್ಲಿ ಇದ್ದೇ ಇರ್ತವೆ. ಉದಾಹರಣೆಗೆ ಇತಿಹಾಸ ಆಗಿರಬಹುದು, ರಾಜ್ಯಶಾಸ್ತ್ರ, ಭೂಗೋಳ, ವಿಜ್ಞಾನ, ಮನೋವಿಜ್ಞಾನ, ಇಂಗ್ಲಿಷ್, ಈ ರೀತಿ ಹಲವಾರು ವಿಷಯಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುತ್ತೆ. ಈ ತರಹದ ಎಲ್ಲ ವಿಷಯಗಳಿಗೂ ಪ್ರತ್ಯೇಕವಾದ ನೋಟ್ ಪುಸ್ತಕಗಳನ್ನು ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ವಿಷಯ ಮಹತ್ವದಿದೆಯೋ ಆ ಪುಸ್ತಕವನ್ನು ಈಸಿಯಾಗಿ ತೆಗೆದುಕೊಂಡು ಓದಲಿಕ್ಕೆ ಸುಲಭ ಆಗುತ್ತೆ. ಆದ್ದರಿಂದ ಪ್ರತಿಯೊಂದು ವಿಷಯಕ್ಕೂ ಪ್ರತ್ಯೇಕವಾದ ನೋಟ್ ಪುಸ್ತಕವನ್ನು ನಾವು ರೆಡಿ ಮಾಡಿಟ್ಕೊಂಡಿರಬೇಕು. ಇನ್ನು ಎರಡನೇದು, ನಿಮ್ಮದೇ ಶೈಲಿಯಲ್ಲಿ ನೋಟ್ಸನ್ನು ರೆಡಿ ಮಾಡಿಟ್ಕೊಳ್ಳಿ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಎದುರಿಸುವ ತಾಕತ್ತು ನಮ್ಮಲ್ಲಿ ಬರಬೇಕು ಅಂತಂದರೆ ಮೊದಲು ಮಲ್ಟಿಪಲ್ ಚಾಯ್ಸ್ ರೀತಿಯ ಪ್ರಶ್ನೋತ್ತರಗಳನ್ನು ಓದುವುದನ್ನು ಬಿಟ್ಟು ಬಿಡಬೇಕು.
ಅಧಿಕೃತ ವಿವರಣೆ ಸಹಿತ ಪುಸ್ತಕಗಳನ್ನು ಓದುವುದು ಇಲ್ಲಿ ಉತ್ತಮ ಆಗುತ್ತೆ. ಜೊತೆಗೆ ವಿವರಣೆ ಸಹಿತ ಪುಸ್ತಕಗಳನ್ನ ಓದಿ ನಿಮ್ಮದೇ ರೀತಿಯಲ್ಲಿ ನೋಟ್ಸ್ ಮಾಡಿಕೊಳ್ಳುವುದನ್ನು ಅಭ್ಯಾಸ ಮಾಡ್ಕೋಬೇಕು. ಅಂದಾಗ ಮಾತ್ರ ನಮಗೆ ಆ ವಿಷಯದ ಸಮಗ್ರವಾಗಿರ್ತಕ್ಕಂಥ ಜ್ಞಾನ ತಿಳಿದು ಬರುತ್ತೆ. ಆದ್ದರಿಂದ ನಮ್ಮದೇ ಶೈಲಿಯಲ್ಲಿ ನಾವು ನೋಟ್ಸನ್ನು ರೆಡಿ ಮಾಡಿಟ್ಕೋಬೇಕು. ಇನ್ನು ಮೂರನೇದು, ಓದುವ ಕೋಣೆಯನ್ನು ಜೆರಾಕ್ಸ್ ಪ್ರತಿಗಳಿಂದ ತುಂಬಿಸಬೇಡಿ. ಹೌದು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದಮೇಲೆ ಇಂದು ಓದುವವರ ಸಂಖ್ಯೆ ಕೂಡ ಅಪಾರ ಆಗಿದೆ. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆಂದೇ ಹಲವಾರು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳು ಸಹ ಇವೆ. ಅವುಗಳಲ್ಲಿ ಹಲವಾರು PDF ಫೈಲ್ಗಳು ಕೂಡ ಸಿಗುತ್ತೆ. ಹಾಗಂದ ಮಾತ್ರಕ್ಕೆ ಎಲ್ಲ PDFಗಳನ್ನು ಪ್ರಿಂಟೌಟ್ ತೆಗೆಸಿಕೊಂಡು ಅವುಗಳಿಂದಲೇ ನಮ್ಮ ಓದುವ ಕೋಣೆಯನ್ನು ತುಂಬಿಸಿ ಬಿಡೋದಲ್ಲ. ಆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಬಂದಿರತಕ್ಕಂಥ ನಮ್ಮ ವಿಷಯಕ್ಕೆ, ನಮ್ಮ ಪರೀಕ್ಷೆಗೆ ಅವಶ್ಯವಿರುವಂಥ ಕೆಲವೊಂದು ಪ್ರಮುಖ ಮತ್ತು ಮಹತ್ವದ PDFಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಅವುಗಳಿಂದಲೂ ಕೂಡ ನಮ್ಮದೇ ಆದ ರೀತಿಯಲ್ಲಿ ಸ್ವಂತ ನೋಟ್ಸ್ಗಳನ್ನು ಮಾಡ್ಕೋಬೇಕು. ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಆಗುತ್ತೆ. ಇನ್ನು ನಾಲ್ಕನೇದು, ಅತ್ಯಂತ ಮಹತ್ವದ್ದೇನು ಅಂತಂದರೆ, ಯಾರೋ ಬರೆದ ಕೈ ಬರಹದ ನೋಟ್ಸ್ಗಳನ್ನು ಓದುವುದು ಅಷ್ಟೊಂದು ಸೂಕ್ತ ಅಲ್ಲ. ಸ್ನೇಹಿತರೆ, ದೃಢನಿಷ್ಠೆಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವ ಯಾವೊಬ್ಬ ಸ್ಪರ್ಧಾರ್ಥಿಯೂ ಕೂಡ ಜೆರಾಕ್ಸ್ ಇಲ್ಲವೇ ಬೇರೊಬ್ಬರ ಕೈಬರಹದ ನೋಟ್ಸ್ಗಳನ್ನು ಓದೋದಿಲ್ಲ. ಸ್ನೇಹಿತರೆ, ನಿಮಗೆ ನೆನಪಿರಲಿ, ವಿವರಣೆ ಇರುವ ಪುಸ್ತಕಗಳನ್ನು ಓದಿ ಪುನರ್ಮನನ ಮಾಡಿದ ವಿಷಯಗಳೇ ಪರೀಕ್ಷೆಯಲ್ಲಿ ನಮ್ಮ ನೆನಪಿಗೆ ಬರೋದಿಲ್ಲ ಅಂದಮೇಲೆ ಬೇರೆ ಯಾರೋ ಬರೆದ ತಯಾರಿಸಿದ ನೋಟ್ಸ್ಗಳು ಹೇಗೆ ನಮಗೆ ನೆನಪಿಗೆ ಬರ್ತವೆ ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡಬೇಕು. ಆದ್ದರಿಂದ ಬೇರೆಯವರು ಬರೆದಿರ್ತಕ್ಕಂಥ ಕೈಬರಹದ ನೋಟ್ಸ್ಗಳನ್ನು ಓದುವುದಕ್ಕಿಂತ ಸ್ವತಃ ನಾವೇ ಬರೆದು ನಾವುಗಳೇ ಅವುಗಳನ್ನು ಪುನರ್ಮನನ ಮಾಡೋದು ಅತ್ಯಂತ ಒಳ್ಳೆಯದು ಅಂತ ನನ್ನ ಭಾವನೆ. ಕೈ ಬರಹವನ್ನು ರೂಢಿಸಿಕೊಳ್ಳಿ. ಸ್ನೇಹಿತರೆ, ಒಂದು ಮಾತು ಬರುತ್ತೆ, 10 ಸಾರಿ ಓದುವುದು 1 ಸಾರಿ ಬರೆಯುವುದಕ್ಕೆ ಸಮ ಅಂತ. ಆದ್ದರಿಂದ ಒಂದು ಬಾರಿ ಒಂದು ವಿಷಯವನ್ನು ಇಲ್ಲ ಒಂದು ಅಧ್ಯಾಯವನ್ನು ಓದಿ ಮುಗಿಸಿದ ನಂತರ ಅದನ್ನು 1 ಸಾರಿ ಬರೆದರೆ ಶಾಶ್ವತವಾಗಿ ಆ ವಿಷಯ ಅಥವಾ ಆ ಅಧ್ಯಾಯ ನಮ್ಮ ನೆನಪಿನಲ್ಲಿ ಉಳಿಯುತ್ತೆ. ಅಲ್ಲದೆ ಪರೀಕ್ಷೆ ಹತ್ತಿರ ಬಂದ ಸಮಯದಲ್ಲಿ ಅವುಗಳನ್ನು ಸುಲಭವಾಗಿ ತೆಗೆದು ಪುನರ್ಮನನ ಕೂಡ ಮಾಡಬಹುದು. ಇನ್ನು ಪರೀಕ್ಷೆಯ ಸಮಯದಲ್ಲಿ ನೀವು ಬರೆದ ವಿಷಯಗಳು ಸುಲಭವಾಗಿ ನಿಮ್ಮ ನೆನಪಿಗೆ ಬರ್ತವೆ. ಯಾಕಂದರೆ ನೀವುಗಳೇ ಅದನ್ನು ಬರೆದಿರೋದ್ರಿಂದ, ಹೌದು ಈ ವಿಷಯವನ್ನು ನಾನೆಲ್ಲೋ ಹಿಂದೆ ಬರೆದಿದ್ದೀನಿ ಅನ್ನುವಂಥದ್ದು ನಿಮ್ಮ ನೆನಪಿಗೆ ಬಂದು ಪರೀಕ್ಷೆಯನ್ನು ನೀವು ಅತ್ಯಂತ ಸುಲಭವಾಗಿ ಎದುರಿಸಬಹುದು. ಅಲ್ಲದೆ ನಿಮ್ಮ ಕೈ ಬರಹವನ್ನು ಕೂಡ ಇದರಿಂದ ಸುಧಾರಿಸಿಕೊಳ್ಬಹುದು. ಸ್ವತಃ ನೀವೇ ಬರೆಯೋದ್ರಿಂದ ನಿಮ್ಮ ಕೈ ಬರಹವು ಕೂಡ ಸುಧಾರಣೆ ಆಗುತ್ತೆ. ಇಂದು PSI ಆಗಿರಬಹುದು, KS, IS ಕೈ ಬರಹವು ಕೂಡ ಅತ್ಯಂತ ಮಹತ್ವದ್ದಾಗಿರೋದ್ರಿಂದ ಕೈಬರಹದ ನೋಟ್ಸ್ಗಳನ್ನು ಮಾಡಿಕೊಳ್ಳೋದ್ರಿಂದ ಇದು ಎಲ್ಲ ಬಗೆಯಿಂದಲೂ ಕೂಡ ಉತ್ತಮ ಅಂತ ಹೇಳ್ಬೋದು. ಇನ್ನು ನೋಟ್ಸ್ ಮಾಡುವಾಗ ವಿವಿಧ ಬಣ್ಣದ ಪೆನ್ನುಗಳನ್ನು ಬಳಸಿ. ಸ್ನೇಹಿತರೆ, ನೋಟ್ಸ್ ಮಾಡುವಾಗ ವಿವಿಧ ಬಣ್ಣದ ಪೆನ್ನುಗಳನ್ನು ಬಳಕೆ ಮಾಡ್ಕೋಬೇಕು. ಒಂದು ವಿಷಯವನ್ನು ಬರೆಯುವಾಗ ಆ ವಿಷಯದಲ್ಲಿರ್ತಕ್ಕಂಥ ಮಹತ್ವದ ವ್ಯಕ್ತಿ, ದಿನಾಂಕ, ವರ್ಷ ಇತ್ಯಾದಿಗಳನ್ನು ವಿವಿಧ ಬಣ್ಣದ ಪೆನ್ನುಗಳಿಂದ ಬರೆದರೆ ಮುಂದಿನ ಬಾರಿ ಓದುವಾಗ ಮಹತ್ವದ ವಿಷಯಗಳನ್ನ ನೇರವಾಗಿ ನಾವುಗಳು ಗುರುತಿಸಬಹುದು. ಜೊತೆಗೆ ಪರೀಕ್ಷೆಗಳು ಹತ್ತಿರ ಬಂದ ಸಮಯದಲ್ಲಿ ಇದರಿಂದ ನಾವು ಏನು ಮಾಡ್ಬೋದು ಅಂದರೆ ಸುಲಭವಾಗಿ ಮಹತ್ವದ ವಿಚಾರಗಳನ್ನು ಗಮನಿಸಬಹುದು ಅಥವಾ ನೋಡ್ಕೋಬಹುದು. ಜೊತೆಗೆ ಇಲ್ಲಿ ಹೈಲೈಟರ್ಗಳನ್ನು ಕೂಡ ಬಳಕೆ ಮಾಡಿ ಮಹತ್ವದ ವಿಷಯವನ್ನು ನಾವು ಗುರುತು ಮಾಡಬಹುದು. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದರೆ, ನೋಟ್ಸ್ ಮಾಡುವಾಗ ಉತ್ತಮ ಗುಣಮಟ್ಟದ ಹಾಳೆಗಳನ್ನು ಬಳಕೆ ಮಾಡಬೇಕು. ಸ್ನೇಹಿತರೆ, ನೋಟ್ಸ್ಗಳು ಬಹುಕಾಲ ಹಾಳಾಗದೆ ನಮ್ಮ ಜೊತೆಯಲ್ಲಿಯೇ ಇರಬೇಕು ಅಂತಂದರೆ ಉತ್ತಮ ಗುಣಮಟ್ಟದ ಹಾಳೆಗಳನ್ನು ಇಲ್ಲ ನೋಟ್ಬುಕ್ಗಳನ್ನು ಬಳಕೆ ಮಾಡ್ಕೋಬೇಕು. ಅವುಗಳು ಬಹುಕಾಲ ನಮ್ಮೊಂದಿಗಿದ್ದು ನಮ್ಮ ಓದಿಗೆ ಪೂರಕವಾಗಿರ್ತಕ್ಕಂಥ ಜ್ಞಾನವನ್ನು ಒದಗಿಸ್ತವೆ. ಆದ್ದರಿಂದ ಉತ್ತಮ ಗುಣಮಟ್ಟದ ಹಾಳೆಗಳನ್ನು ಅಥವಾ ಉತ್ತಮ ಗುಣಮಟ್ಟದ ನೋಟ್ಬುಕ್ಗಳನ್ನು ನೋಟ್ಸ್ ಮಾಡುವಾಗ ನಾವು ಬಳಕೆ ಮಾಡ್ಕೋಬೇಕು. ಸ್ನೇಹಿತರೆ, ಈ ರೀತಿ ನೋಟ್ಸ್ ಮಾಡೋದರಿಂದ ನಿಮ್ಮದೇ ಶೈಲಿಯ ಉತ್ತಮ ಗುಣಮಟ್ಟದ ನೋಟ್ಸನ್ನು ನೀವೇ ತಯಾರಿಸ್ಕೊಳ್ಬೋದು. ಒಂದು ನೆನಪಿರಲಿ, ರೆಡಿಮೇಡ್ ಬಟ್ಟೆಗೂ ಮತ್ತು ನೀವೇ ಅಳತೆ ಕೊಟ್ಟು ಹೊಲಿಸಿದ ಬಟ್ಟೆಗೂ ವ್ಯತ್ಯಾಸ ಇರುತ್ತೆ ಅಲ್ವೇ? ಆದ್ದರಿಂದ ನಿಮ್ಮ ತಯಾರಿಯನ್ನು ನೀವೇ ಮಾಡಿಕೊಳ್ಳಿ. ಇನ್ನೊಬ್ಬರ ನೋಟ್ಸ್ಗಳನ್ನು ಬಳಸುವುದಕ್ಕಿಂತ ನಿಮ್ಮದೇ ಆದ ನೋಟ್ಸ್ಗಳನ್ನು ನೀವೇ ತಯಾರಿಸಿಕೊಳ್ಳಿ. ಹಾಗಾದರೆ ಇನ್ಯಾಕೆ ತಡ? ಈಗಿನಿಂದಲೇ ನಿಮ್ಮ ಕೆಲಸವನ್ನು ಪ್ರಾರಂಭಿಸಿ. ಸ್ನೇಹಿತರೆ, ನೀವಿನ್ನೂ ನಮ್ಮ EduTube ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀವು ಪಡೆಯಬೇಕಾಗಿತ್ತು ಅಂದರೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನನ್ನು ಪಡೆಯಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.